ಪಾಕಿಸ್ತಾನದ ವಿರುದ್ಧ ಭಾರತ ಸಮರ ಸಾರಿದೆ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಈ ನಡುವೆ ಭಾರತೀಯ ವಾಯುಸೇನೆ ಕೂಡ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಗಡಿ ನಿಯಂತ್ರಣ ರೇಖೆ ಬಳಿ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಆಪರೇಷನ್ ಆಕ್ರಮಣ ಹೆಸರಿನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಉಗ್ರರನ್ನ ಸದೆಬಡಿಯೋಕೆ ಭಾರತೀಯ ಸೇನೆ ತಯಾರಿಯನ್ನ ಮಾಡಿಕೊಂಡಿದೆ. ಗಡಿಯಲ್ಲೂ ಬಾಲ ಬಿಚ್ಚಿದ ಪಾಕ್ಗೆ ಪ್ರತ್ಯುತ್ತರವನ್ನ ಕೊಡಲೇಬೇಕು. 26 ಜನರ ಹತ್ಯೆಯ ಪ್ರತೀಕಾರ ಈಗ ಶುರುವಾಗಿದೆ. ಭಾರತೀಯ ಸೇನೆಯಿಂದ ಸಮರಾಭ್ಯಾಸ. ಪಾಕಿಸ್ತಾನದ ವಿರುದ್ಧ ಸಮರವನ್ನ ಸಾರಿದೆ ಭಾರತ. ಗಡಿ ನಿಯಂತ್ರಣ ರೇಖೆ ಬಳಿ ಯೋಧರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಸೇನೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಸಮರಾಭ್ಯಾಸ ಆಗ್ತಾ ಇರುವಂಥದ್ದು. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ. ಪಹಲ್ಗಾಮ್ನಲ್ಲಿ 26 ಜನರನ್ನ ಕೊಂದಂತಹ ಪಾಕಿಸ್ತಾನಿ ಬೆಂಬಲಿತ ಉಗ್ರರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು, ಅಥವಾ ಪಾಕಿಸ್ತಾನದಿಂದ ಬರುವಂಥ ಭಯೋತ್ಪಾದಕರು ಭಾರತದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಥವಾ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು. ಅಲ್ಲಿನ ಸ್ಲೀಪರ್ ಸೆಲ್ಗಳನ್ನು ಉಡಿಸ್ ಮಾಡೋಕ್ಕೆ, ಉಗ್ರರ ನೆಲೆಗಳನ್ನು ಉಡಿಸ್ ಮಾಡೋಕ್ಕೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಈಗ ಭಾರತ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾಯುಸೇನೆಯಿಂದ ಸಮರಾಭ್ಯಾಸ. ನಮ್ಮ ವಾಯುಸೇನೆ ಇರೋದು ಬರೀ ಏರ್ ಶೋ ನಡೆಸೋಕೆ ಮಾತ್ರ ಅಲ್ಲ, ಇಂಥ ಸಂದರ್ಭಗಳಲ್ಲೂ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಪಾಕಿಸ್ತಾನದವರು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಶತ್ರು ರಾಷ್ಟ್ರಗಳ ಮೇಲೆ ದಾಳಿ ಮಾಡೋಕ್ಕೆ ಸೇನಾ ವಿಮಾನಗಳು ಕೂಡ ಸರ್ವಸನ್ನದ್ಧವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಮರಾಭ್ಯಾಸದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಈ ದೃಶ್ಯವನ್ನು ನೋಡಿಯೇ ಪಾಕಿಸ್ತಾನ ಗಡಗಡ ನಡುಗ್ತಾ ಇದೆ. ಕಂಪ್ಯಾರಿಸನ್ನೇ ಇಲ್ಲ ಪಾಕಿಸ್ತಾನ ಮಿಲಿಟರಿಗೂ ಹಾಗೆಯೇ ನಮ್ಮ ಭಾರತೀಯ ಸೇನೆಗೂ. ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕ್ಗೆ ಪ್ರತ್ಯುತ್ತರವನ್ನು ಕೊಡೋಕೆ ಈಗ ಎಲ್ಲ ರೀತಿಯ ತಯಾರಿಗಳು, ಹಾಗೆಯೇ ಏನು ಮಾಡಬೇಕೋ ಅದನ್ನೇ ಭಾರತ ಮಾಡುತ್ತೆ. ಈಗ ತೆಗೆದುಕೊಳ್ಳುವಂಥ ನಿರ್ಧಾರ ಅಥವಾ ಭಾರತ ಮಾಡುವಂಥ ಆಕ್ರಮಣ ಪಾಕಿಸ್ತಾನ ಜೀವನ ಪರ್ಯಂತ ಮುಟ್ಟಿ ನೋಡಿಕೊಳ್ಳುವಂತಿರಬೇಕು. ಇದು ಪ್ರತಿಯೊಬ್ಬ ಭಾರತೀಯನ ಆಗ್ರಹ. ಸಮರಾಭ್ಯಾಸದ ದೃಶ್ಯಾವಳಿಗಳು, ತಾಲೀಮು, ಹಾಗೆಯೇ ಗಡಿ ನಿಯಂತ್ರಣ ರೇಖೆ ಬಳಿ ಯೋಧರ ನಿಯೋಜನೆ ಎಲ್ಲವನ್ನ ಕೂಡ ನೋಡ್ತಾ ಇದ್ದೀರಾ. ಭಾರತೀಯ ಸೇನೆ ಎಷ್ಟರ ಮಟ್ಟಿಗೆ ಹೈ ಅಲರ್ಟ್ ಆಗಿದೆ. ಆರ್ಡರ್ ಬೇಕಿತ್ತು ಅಂತ ಹೇಳಿದರೆ ಇಲ್ಲಿ ಸರ್ಕಾರದಿಂದ ಯಾವ ರೀತಿಯಾದಂಥ ನಿರ್ಧಾರ ಬರುತ್ತೆ ಇದಕ್ಕೂ ಕೂಡ ಕಾಯ್ತಾ ಇತ್ತು ಸೇನೆ. ಸರ್ಕಾರ ಸಂಪೂರ್ಣ ಸ್ವತಂತ್ರವನ್ನು ನೀಡಿದೆ ಈಗ ಸೇನೆಗೆ. ಈಗ ಭಯ ಹುಟ್ಟಿರೋದು ಪಾಕಿಸ್ತಾನಕ್ಕೆ. 26 ಜನರ ಹತ್ಯೆಯನ್ನು ಪಾಕಿಸ್ತಾನ ಬೆಂಬಲಿತ ಉಗ್ರರು ಏನು ಮಾಡಿದ್ರು, ಪಾಕಿಸ್ತಾನದ ಪ್ರಚೋದನೆಯಿಂದ ಮಾಡಿದ್ರು, ಅಂಥವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಭಾರತ ಕೈಗೊಂಡಿರುವಂಥ ಈ ದೊಡ್ಡ ನಿರ್ಧಾರ ಇದೆಯಲ್ಲ, ಇದಕ್ಕೆ ಪಾಕಿಸ್ತಾನ ನಿಜಕ್ಕೂ ಬೆಲೆ ತೆರಲೇಬೇಕಾಗತ್ತೆ. ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರಬಹುದು ಈ ಹಿಂದೆ ಯಾವ ರೀತಿಯಾದಂಥ ಸಮರಾಭ್ಯಾಸವನ್ನು ಭಾರತ ನಡೆಸಿತ್ತು ಅಂಥೇಳಿ. ಇನ್ನುಳಿದಂತೆ ಗಡಿಯಲ್ಲಿ ಬಾಲ ಬಿಚ್ಚುತ್ತಾ ಇರುವಂಥ ಪಾಕಿಸ್ತಾನ ಸೇನೆ ಇದು ಇವತ್ತು ನಿನ್ನೆಯ ಕಥೆಯಲ್ಲ. ಈ ಹಿಂದೆಯೂ ಕೂಡ ಪಾಕಿಸ್ತಾನ ಇದೇ ರೀತಿಯಾಗಿ ಮಾಡಿತ್ತು. ನಮ್ಮ ಯೋಧರು ಕೂಡ ಸುಮ್ಮನೆ ಇರ್ತಿರಲಿಲ್ಲ, ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟಿದ್ರು. ಈಗ ಮತ್ತೆ ಶುರುವಾಗಿದೆ ಪಾಕ್ನ ಕುತಂತ್ರ. ಸಾಕಷ್ಟು ರಾಷ್ಟ್ರಗಳ ಬೆಂಬಲ ಭಾರತಕ್ಕೆ ಸಿಗ್ತಾ ಇದ್ದಂತೆ ಭಾರತ ಕೂಡ ಸರ್ವಸನ್ನದ್ಧವಾಗಿದೆ. ಪಾಕಿಸ್ತಾನದಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಗಡಿಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಗುಂಡಿನ ದಾಳಿಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕ್ ಪಡೆಗಳಿಂದ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ದೇಶದ ಗಡಿ ಭಾಗದಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿಯಾಗಿರುವಂಥದ್ದು. ಭಾರತೀಯ ಸೇನೆಯಿಂದ ಸೂಕ್ತ ಪ್ರತ್ಯುತ್ತರವನ್ನು ಕೊಡಲಾಗಿದೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇನ್ನೇನೋ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ನಡೆಸಿತ್ತು. ದೇಶದ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ
ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಭಾರತೀಯ ಸೇನೆಯಿಂದ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಲಾಗಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಪ್ರಚೋದನಕಾರಿ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಇದಕ್ಕೆ ನಮ್ಮ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅಂತೇಳಿ ರಕ್ಷಣಾ ವಲಯದಿಂದ ಮಾಹಿತಿ ಸಿಕ್ಕಿದೆ. ಏಪ್ರಿಲ್ 25ನೇ ತಾರೀಕು ಹಾಗೆಯೇ 26ನೇ ತಾರೀಕು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಅನೇಕ ಪಾಕಿಸ್ತಾನಿ ಸೇನಾ ಶಿಬಿರಗಳು ಗುಂಡಿನ ದಾಳಿಯನ್ನು ನಡೆಸಿವೆ. ಕದನ ವಿರಾಮ ಉಲ್ಲಂಘನೆಗೆ ಇಲ್ಲಿ ಭಾರತದ ಸೇನಾಪಡೆಯಿಂದ ತಕ್ಕ ಪ್ರತ್ಯುತ್ತರವನ್ನು ಕೊಡಲಾಗಿದೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇತ್ತ ಉಗ್ರರ ಪತ್ತೆಗೆ ತೀವ್ರ ಕಾರ್ಯಾಚರಣೆ ನಡೆದರೆ ಅತ್ತ ಗಡಿಯಲ್ಲಿ ಪ್ರತೀಕಾರದ ಹೆಜ್ಜೆ. ಭಾರತ ಕೂಡ ಸೇನೆಯನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದೆ, ಸರ್ವಸನ್ನದ್ಧವಾಗಿದೆ. ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಯನ್ನ ಭಾರತ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿ. ಕದನ ವಿರಾಮವನ್ನು ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರುವಂಥದ್ದು ಇಲ್ಲಿ ಪಾಕಿಸ್ತಾನದ ಸೇನೆ. ಹೀಗಾಗಿ ಇದಕ್ಕೆ ಪ್ರತ್ಯುತ್ತರ ಕೊಡುವಂಥ ಕೆಲಸ ಕೂಡ ನಮ್ಮ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಒಂದು ಕಡೆಯಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೇನೆ ಸರ್ವಸನ್ನದ್ಧವಾಗಿದೆ. 26 ಜನರ ಹತ್ಯೆಯ ಪ್ರತೀಕಾರವಾಗಿ ಉಗ್ರಗಾಮಿಗಳು 26 ಜನರನ್ನು ಪೆಹಲ್ಗಾಮ್ನಲ್ಲಿ ಹೊಡೆದಾಕಿದ್ರು. ಗುಂಡಿನ ದಾಳಿಗೆ 26 ಜನ ಪುರುಷರು ಪ್ರಾಣ ಚೆಲ್ಲಿದ್ರು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವಂಥದ್ದಾಗಿ ಸೇನೆ ಸರ್ವಸನ್ನದ್ಧವಾಗಿದೆ. ಸರ್ಕಾರದಿಂದ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ. ನೀವು ಏನು ನಿರ್ಧಾರವನ್ನು ತೆಗೆದುಕೊಳ್ತೀರಿ ದೇಶದ ರಕ್ಷಣೆ ವಿಚಾರದಲ್ಲಿ ಅದೇ ಫೈನಲ್. ಇಷ್ಟು ಹೇಳ್ತಾ ಇದ್ದಂತೆ ಸೇನೆ ಕೂಡ ಉಗ್ರರನ್ನು ಹುಡುಕಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ದೇಶದ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದಿಂದ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೂಡ ಕೊಟ್ಟಿದೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಗಡಿಯಲ್ಲಿ ಪಾಕಿಸ್ತಾನದ ಸೇನೆಯಿಂದ ಗುಂಡಿನ ದಾಳಿ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಪಾಕ್ ಪಡೆಗಳು ಅಂತ ಹೇಳಿದ್ರೆ ಪಾಕ್ನ ಸೇನೆ ಯಾವ ರೀತಿಯಾಗಿ ಗಡಿಯಲ್ಲಿ ಕುತಂತ್ರಿ ಬುದ್ಧಿಯನ್ನು ತೋರಿಸ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡಬೇಕಾಗತ್ತೆ. ಈ ಕುತಂತ್ರಗಳಿಗೆ ಭಾರತ ಪ್ರತ್ಯುತ್ತರವನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತೆ. ಪ್ರತಿಜ್ಞೆ ಆಗಿದೆ ಈಗಾಗಲೇ. ಪ್ರತೀಕಾರದ ಪ್ರತಿಜ್ಞೆ ಇದು. ಈಗಾಗಲೇ ಸೇನೆ ಕೂಡ ಸರ್ವಸನ್ನದ್ಧ ಆಗಿದೆ ಅನ್ನುವಂಥದ್ದಾಗಿ ನಾನು ಹೇಳ್ತಾ ಇದ್ದೆ. ನಮ್ಮಲ್ಲಿರುವ ಬಂದೂಕು, ಗುಂಡು ಮದ್ದುಗಳು ಇದು ಬರೀ ಆಯುಧ ಪೂಜೆಗೆ ಮಾತ್ರ ಸೀಮಿತ ಅಲ್ಲ. ಶತ್ರು ರಾಷ್ಟ್ರಗಳ ಮೇಲೆಯೂ ಸಮಯ ಬಂದಾಗ ಉಪಯೋಗಕ್ಕೆ ಬರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರೊಂದಿಗೆ ನಂಟು ಹಿನ್ನೆಲೆಯಲ್ಲಿ ಪುಲ್ವಾಮಾದಲ್ಲಿದ್ದಂಥ ಹಸನ್ ಅಲ್ ಹುಕ್ಮನಿಯನ್ನು ಧ್ವಂಸ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮನೆ ಧ್ವಂಸ ಕಾರ್ಯ ಮುಂದುವರೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಗ್ರರ ಜೊತೆ ನಂಟು ಹೊಂದಿರೋರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸ ಇಲ್ಲ ಆಗ್ತಾ ಇದೆ. ಪುಲ್ವಾಮಾ ಹಾಗೆಯೇ ಕುಲ್ಗಾಮ್ನಲ್ಲಿ ಸೇನಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಹಾಗೆಯೇ ಮನೆಗಳನ್ನು ನಾಶ ಮಾಡುವಂಥ ದೃಶ್ಯ ಕೂಡ ಲಭ್ಯ ಆಗಿದೆ. ಹಸನ್ ಉಲ್ ಹಕ್ ಈತ ಪುಲ್ವಾಮಾದಲ್ಲಿದ್ದ, ಭಯೋತ್ಪಾದಕರ ಜೊತೆಯಲ್ಲಿ ನಂಟನ್ನು ಹೊಂದಿದ್ದ. ಆತ
ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ, ಭಾರತೀಯ ಸೇನೆಯ ಮೂವ್ಮೆಂಟ್ಸ್ಗಳ ಬಗ್ಗೆ ಉಗ್ರರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗಿತ್ತು. ಹೀಗಾಗಿ ಭಾರತೀಯ ಸೇನೆ ತಡ ಮಾಡಲಿಲ್ಲ. ಆತನ ಮನೆ ಬಳಿ ಹೋಗಿ ಆತನ ಮನೆಯನ್ನೇ ಧ್ವಂಸ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಪುಲ್ವಾಮಾದಲ್ಲಿದ್ದಂಥ ಹಸನ್ ಉಲ್ ಹಕ್ ಮನೆ. ಈತನ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಈಗ ಭಾರತೀಯ ಸೇನೆ ಮಾಡಿದೆ. ಮುಂದುವರಿದಿದೆ ಮನೆ ಧ್ವಂಸದ ಕಾರ್ಯ. ನಿನ್ನೆ ತಾನೇ ಇಬ್ಬರು ಉಗ್ರರ ಮನೆಯನ್ನು ಧ್ವಂಸ ಮಾಡಲಾಗಿತ್ತು. ಈಗ ಮತ್ತೊಂದು ಮನೆಯನ್ನು ಧ್ವಂಸ ಮಾಡಲಾಗಿದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈ ಮನೆ ಇರೋದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ. ಈತ ಉಗ್ರರ ಜೊತೆಯಲ್ಲಿ ನಂಟು ಹೊಂದಿದ್ದ ಎನ್ನುವಂಥದ್ದು ಗೊತ್ತಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಆತನ ಮನೆ ಮೇಲೆ ದಾಳಿಯನ್ನು ಮಾಡಿದೆ ಇಲ್ಲಿ ಭಾರತೀಯ ಸೇನೆ. ಪುಲ್ವಾಮಾ, ಸೋಫಿಯಾನ್ ಹಾಗೆ ಕುಲ್ಗಾಮ್ ಈ ಮೂರು ಕಡೆಯಲ್ಲಿ ದಾಳಿಯಾಗಿದೆ. ಯಾರೆಲ್ಲ ಉಗ್ರರ ಜೊತೆಯಲ್ಲಿ ನಂಟನ್ನ ಹೊಂದಿದ್ರು, ನಮ್ಮ ದೇಶದಲ್ಲಿದ್ದುಕೊಂಡೇ ಶತ್ರು ರಾಷ್ಟ್ರಕ್ಕೆ ನಮ್ಮ ಸೇನೆಯ ಗೌಪ್ಯ ಮಾಹಿತಿಗಳು ಅಥವಾ ಸೇನೆಯ ಮೂಮೆಂಟ್ಸ್ಗಳು ಭಾರತದಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ದಾಳಿ ಮಾಡೋಕ್ಕೆ ನೆರವಾಗುವಂತೆ ಮಾಡಿದಂಥ ಆರೋಪ ಇವ್ರ ಮೇಲಿತ್ತು. ಆ ಆರೋಪ ಖಚಿತ ಆಗ್ತಾ ಇದ್ದಂತೆ ಸೇನೆ ಸುಮ್ಮನಾಗಲಿಲ್ಲ. ಮನೆ ಬಳಿಗೆ ಹೋಯಿತು. ಕುಲ್ಗಾಮ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಯಾರೆಲ್ಲ ಇಂಥ ಹೀನ ಕೃತ್ಯವನ್ನು ಮಾಡ್ತಾ ಇದ್ರು, ಭಯೋತ್ಪಾದಕರ ಜೊತೆಯಲ್ಲಿ ನಂಟನ್ನು ಹೊಂದಿದ್ರು, ಅವರ ಮನೆಯನ್ನೇ ಧ್ವಂಸಗೊಳಿಸುವಂಥ ಕೆಲಸವನ್ನು ಸೇನೆ ಮಾಡಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದೆಷ್ಟೋ ಮನೆಯ ದೀಪವನ್ನು ಆರಿಸಿದಂಥ ಉಗ್ರರ ಮನೆಗಳನ್ನು ಈಗ ಉಡಿಸ್ ಮಾಡುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಪ್ರತೀಕಾರದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೆನಪಿಟ್ಕೊಳ್ಬೇಕು ಶತ್ರುಗಳು. ಉಗ್ರರ ಎದೆಸೀಡುವಂಥ ಕಾರ್ಯ ಸನ್ನಿಹಿತವಾಗಿದೆ. ದಾಳಿಯಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬ ಉಗ್ರರು ಪಾಕಿಸ್ತಾನದಿಂದ ಬೆಂಬಲ ಪಡ್ಕೊಂಡು ಬಂದು ನಮ್ಮ ದೇಶದ ನೆಲದಲ್ಲೇ ಹುಟ್ಟಿ ಶತ್ರು ರಾಷ್ಟ್ರಕ್ಕೆ ನೆರವನ್ನು ಕೋರ್ತಾ ಇದ್ದವರು, ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದವರು, ಇಂಥವರಿಗೆ ಬಿಸಿ ಮುಟ್ಟಿಸುವ ಕೆಲಸ ಆಗ್ತಾ ಇದೆ. ಮನೆ ಧ್ವಂಸ ಕಾರ್ಯವನ್ನು ಮುಂದುವರಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಕೆಟ್ವಾದ ಉಪನಗರ ಮಾರ್ಗತ್ ಇಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಸ್ವತಂತ್ರ ಹೋರಾಟಗಾರರು ನಡೆಸಿದಂಥ ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿಯಲ್ಲಿ ಆಕ್ರಮಿತ ಪಾಕಿಸ್ತಾನಿ ಸೇನೆಯ 10 ಸಿಬ್ಬಂದಿಯನ್ನು ಹತ್ಯೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಲೂಚ್ ಆರ್ಮಿ ಗುರಿ ಇಟ್ಟಿದ್ದಂಥ ವಾಹನವು ದಾಳಿಯಲ್ಲಿ ನಾಶ ಆಗಿರೋದು, ಈ ಬಗ್ಗೆ ವಿಡಿಯೋ ಒಂದು ಹರಿದಾಡ್ತಾ ಇದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೈನಿಕರು ಅಸಹಾಯಕರಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಪಾಕ್ ಆಕ್ರಮಿತ ಬಲೂಚಿಸ್ತಾನ್ ಆರ್ಮಿಯವರು ಕೂಡ ಈ ದಾಳಿಯ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಈ ದಾಳಿಯನ್ನು ಮಾಡಿದ್ದು ನಾವೇ, ಪಾಕಿಸ್ತಾನಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಒಂದು ಕಡೆಯಲ್ಲಿ ಭಾರತ, ಇನ್ನೊಂದು ಕಡೆಯಲ್ಲಿ ಬಲೂಚಿಸ್ತಾನ. ಮೊನ್ನೆ ಅಷ್ಟೇ ಬಲೂಚಿಸ್ತಾನದವರು ಪಾಕಿಸ್ತಾನಕ್ಕೆ ಬಿಗ್ ಶಾಕನ್ನು ಕೊಟ್ಟಿದ್ರು. 400 ಜನ ಪ್ರಯಾಣ ಮಾಡ್ತಾ ಇದ್ದಂತೆ ರೈಲನ್ನೇ ಹೈಜಾಕ್ ಮಾಡಿದ್ರು. ಅದಾಗಿ ಸಾಕಷ್ಟು ಪ್ರಯಾಣಿಕರನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಇದಾದ ಮೇಲೆ ಪಾಕಿಸ್ತಾನ ಸೇನಾ ವಾಹನವನ್ನು ಉಡಿಸ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪಾಕ್ ಸೇನೆಯನ್ನು ಹೊಡೆದುರುಳಿಸಿದೆ ಬಲೂಚ್ ಆರ್ಮಿ. ಕೆಟ್ವಾದ ಉಪನಗರ ಮಾರ್ಗತ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸೇನೆ ಮೇಲೆ ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿಯನ್ನು ಮಾಡಿದ್ದೇವೆ ಅಂತೇಳಿ ಬಲೂಚಿಸ್ತಾನ ಈಗ ಒಪ್ಕೊಂಡಿದೆ. ಈ ದಾಳಿಯ ಹೊಣೆಯನ್ನು ಅವರು ಹೊತ್ಕೊಂಡಿದ್ದಾರೆ.